ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಏತರಲ್ಲಿ ಬೆಲ್ಟ್ ಸೌಂಡ್ ಬರ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ಸರಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾವ ರೀತಿ ಬೆಲ್ಟ್ ಸೌಂಡ್ನ ಸರಿ ಮಾಡೋದಂತ ನೋಡೋಣ. ಮೊದಲನೇದಾಗಿ ಏತರಲ್ಲಿ ಬೆಲ್ಟ್ ಸೌಂಡ್ ಬರೋಕ್ಕೆ ರೀಸನ್ ಬಂದು ಬೆಲ್ಟ್ ತುಂಬಾ ಗಲೀಜಾಗಿದ್ರೆ, ಡಸ್ಟ್ ಎಲ್ಲ ಕೂತ್ಕೊಂಡಿದ್ರೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಬೆಲ್ಟ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಬೆಲ್ಟ್ನ ಕ್ಲೀನ್ ಮಾಡಿ ಚೆನ್ನಾಗಿ ಡ್ರೈ ಮಾಡಾದ್ಮೇಲೆ ಈಗ ಸೆಕೆಂಡ್ ಸ್ಟೆಪ್ ಬಂದು ಬೆಲ್ಟ್ನ ಲೂಬ್ರಿಕೇಟ್ ಮಾಡಬೇಕಾಗುತ್ತೆ. ಲೂಬ್ರಿಕೇಟ್ ಮಾಡೋಕ್ಕೆ ನಾನೊಂದು ಸಿಲಿಕಾನ್ ಸ್ಪ್ರೇ ಮತ್ತು ಒಂದು ಲಿಥಿಯಂ ಗ್ರೀಸ್ನ ತೊಗೊಂಡಿದ್ದೀನಿ. ಈ ಸಿಲಿಕಾನ್ ಸ್ಪ್ರೇಗಿಂತ ಮುಂಚೆ ನಾನು WD-40ನ ಯೂಸ್ ಮಾಡ್ತಿದ್ದೆ. WD-40 ಏನು ಮಾಡುತ್ತೆ ಅಂದರೆ ಬೆಲ್ಟಲ್ಲಿರೋ ರಬ್ಬರ್ನ ಹಾಳು ಮಾಡುತ್ತೆ. ಸೊ ಹಂಗಾಗಿ ನಾನು ಸಿಲಿಕಾನ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಈ ಸಿಲಿಕಾನ್ ಸ್ಪ್ರೇ ಸ್ಪೆಷಲಿ ಬೆಲ್ಟ್ಗೋಸ್ಕರನೇ ಮಾಡಿರೋದು, ಬೆಲ್ಟ್ಗೆ ಯೂಸ್ ಮಾಡೋದು. ಸೊ ಈ ಸಿಲಿಕಾನ್ ಸ್ಪ್ರೇ ಬಂದು ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನೂ ಕೊಟ್ಟಿರ್ತೀನಿ. ಸೊ ಈಗ ಯಾವ ರೀತಿ ಲೂಬ್ರಿಕೇಟ್ ಮಾಡೋದಂತ ತೋರಿಸ್ತೀನಿ ನೋಡಿ. ಈಗ ಲಿಥಿಯಂ ಗ್ರೀಸ್ನ ತೊಗೊಂಡು ಬೆಲ್ಟಿಗೆ ಹಾಕ್ಬೇಕಾಗತ್ತೆ ನೋಡಿ. ಕೈಯಲ್ಲಿ ತೊಗೊಂಡು ಬೆಲ್ಟ್ ಒಳಗಡೆ ಹಾಕ್ತಾಯಿದ್ದೀನಿ. ಬೆಲ್ಟ್ ಬರುತ್ತೆ ಇಲ್ಲಿ. ಸೊ 2 ಬೆಲ್ಟ್ ಬರುತ್ತೆ, ಒಂದು ಪ್ರೈಮರಿ ಬೆಲ್ಟು, ಇನ್ನೊಂದು ಸೆಕೆಂಡರಿ ಬೆಲ್ಟ್ ಬರುತ್ತೆ. ಚಿಕ್ಕ ಬೆಲ್ಟು ಒಳಗಡೆ ಇರುತ್ತೆ, ಅದಕ್ಕೂ ಹಾಕ್ಬೇಕಾಗತ್ತೆ ಗ್ರೀಸ್ನ. ಲೈಟಾಗಿ ತೊಗೊಂಡು ಲೈಟಾಗಿ ಹಾಕ್ತಾಯಿದ್ದೀನಿ ಅಷ್ಟೇ, ತುಂಬ ಹಾಕ್ತಾಯಿಲ್ಲ, ಲೈಟಾಗಿ ಹಾಕ್ತಾಯಿದ್ದೀನಿ. ಹಂಗಾಗಿ ಮೂವ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಫುಲ್ ಬರೋ ಥರ ಹಾಕಿ. ಈಗ ನೆಕ್ಸ್ಟ್ ಸಿಲಿಕಾನ್ ಸ್ಪ್ರೇನ ಹೊಡಿತಾ ಇದ್ದೀನಿ. ಸಿಲಿಕಾನ್ ಸ್ಪ್ರೇನ ಲೈಟಾಗಿ ಹೊಡೀರಿ. ಫುಲ್ಲು ಬೆಲ್ಟ್ಸ್ ಫುಲ್ಲು ಹಾಕ್ಬೇಕಾಗತ್ತೆ. ಫುಲ್ಲು ಕ್ಲೀನ್ ಮಾಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಸೈಡಲ್ಲಿ ಬಿದ್ದಿರೋದೆಲ್ಲ ಒರೆಸ್ಕೊಂಬಿಡಿ ಕ್ಲೀನಾಗಿ. ಫುಲ್ಲು ಸೂಪರ್ ಸ್ಮೂತಾಗಿ ವರ್ಕ್ ಆಗ್ತಾಯಿದೆ, ಯಾವುದೇ ಥರ ಸೌಂಡ್ ಇಲ್ಲ. ಮೆಥಡ್ ವರ್ಕ್ ಆಗುತ್ತೆ, ಟ್ರೈ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ವಿಡಿಯೋಸ್ಗೆಲ್ಲ ಟೆಕ್ಕಿಗನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.